ನಮಸ್ಕಾರ ವೀಕ್ಷಕರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ. ಲಿಂಗಾಯತ ಬಣಜಿಗರಿಗೆ ಶಿಕ್ಷಣಕ್ಕಾಗಿ ಪ್ರವರ್ಗ 2A ಮತ್ತು ಉದ್ಯೋಗಕ್ಕಾಗಿ ಪ್ರವರ್ಗ 3A ಕರ್ನಾಟಕ ಸರ್ಕಾರದ ಮೀಸಲಾತಿ ಇದ್ದು, ದಯವಿಟ್ಟು ಇದನ್ನು ಪಡೆಯಲು ಕೋರಿಕೆ. ಕರ್ನಾಟಕ ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು, ಇತರೆ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ತಿದ್ದುಪಡಿ ಅಧಿನಿಯಮ ಸಂಖ್ಯೆ SWD 132 SAD 97 9/2/2000 ಪ್ರಕರಣ 3A ಮೇರೆಗೆ ಜಾತಿ ಪ್ರಮಾಣಪತ್ರ ನೀಡುವ ಸಕ್ಷಮ ಪ್ರಾಧಿಕಾರಿಯಾಗಿರುವ ತಹಶೀಲ್ದಾರರು ಸದರಿ ಅಧಿನಿಯಮಗಳಲ್ಲಿ ನಮೂದಿಸಿದ ಸೂಚನೆಗಳ ಮೇರೆಗೆ ಜಾತಿ ಪ್ರಮಾಣಪತ್ರ ನೀಡಲು ಸಲ್ಲಿಸಲಾದ ಅರ್ಜಿಯನ್ನು ತನಿಖೆ ಮಾಡಿ ಶಾಲಾ ದಾಖಲೆಯೊಂದಕ್ಕೆ ಆಧಾರವನ್ನು ಇಟ್ಟುಕೊಳ್ಳದೆ ಇತರೆ ದಾಖಲೆ ಹಾಗೂ ಸಾರ್ವಜನಿಕ ವಿಚಾರಣೆಯಿಂದ ಅಭ್ಯರ್ಥಿಯ ಜಾತಿಯ ಬಗ್ಗೆ ಖಾತ್ರಿ ಮಾಡಿಕೊಂಡು ಪ್ರಮಾಣಪತ್ರವನ್ನು ನೀಡುವಂತೆ ಸೂಚಿಸಲಾಗಿದೆ. ಆದ್ದರಿಂದ ಬಣಜಿಗ ಸಮುದಾಯಕ್ಕೆ ಸೇರಿದ ಜನಾಂಗದವರು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಸಿಂಧುತ್ವ ಪ್ರಮಾಣಪತ್ರ ಪಡೆಯಲು ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ವಿಳಂಬಕ್ಕೆ ಅವಕಾಶ ನೀಡದಂತೆ ಸಕ್ಷಮ ಪ್ರಾಧಿಕಾರಿಗಳು ಜಾತಿ ಆದಾಯ ಪ್ರಮಾಣಪತ್ರವನ್ನು ನೀಡತಕ್ಕದ್ದು. ಇಂತಹ ಜಾತಿ ಪ್ರಮಾಣಪತ್ರ ನೀಡಲು ತೀರ್ಮಾನ ತೆಗೆದುಕೊಳ್ಳದೆ ವಿಳಂಬ ಮಾಡುವಂತಹ ಅಥವಾ ಕಾರಣ ನೀಡದೆ ತಿರಸ್ಕರಿಸಿದಲ್ಲಿ ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಶಾಸನಬದ್ಧ ಕ್ರಮ ಜರುಗಿಸಲಾಗುವುದು ಎಂದು ಈ ಮೂಲಕ ಸಕ್ಷಮ ಪ್ರಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಇದು ಸುತ್ತೋಲೆ ಆಗಿದ್ದು 31/2013 ಸುತ್ತೋಲೆ ಬಂದಿದ್ದು, ತಾವು ತಹಶೀಲ್ದಾರ್ ಆಫೀಸ್ನಲ್ಲಿ ಏನಾದರೂ ತೊಂದರೆ ಆದಲ್ಲಿ ಇದನ್ನು ಪ್ರದರ್ಶಿಸಿ ಅವರಿಂದ ನ್ಯಾಯ ಕೇಳಬಹುದು.